ಬಾ ಪವನ್. ಹಾಂ ಅಲ್ಲೇ ಬತ್ತಾನ ಬಾ. ಯೂಟ್ಯೂಬ್ ಚಾನಲ್ SK ಬ್ಲಾಗ್ಸ್. ಇದು ನನ್ನ ಹೊಸ ಚಾನಲಿನ ಮೊದಲನೇ ವಿಡಿಯೋ. ಇನ್ಮೇಲಿಂದ ಮೋಟೋ ಬ್ಲಾಗ್ಸ್, ಫುಡ್ ಬ್ಲಾಗ್, ಎಲ್ಲ ಥರ ಬ್ಲಾಗ್ ಇರ್ತೈತಿ ವಿಡಿಯೋಲಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಬೇಕು ಯೂಟ್ಯೂಬ್ ಚಾನಲ್ಗೆ. ಎಲ್ಲ ಥರ ವ್ಲಾಗು ಮಾಡ್ತೀನಿ ಈ ಚಾನಲಲ್ಲಿ. ಸಪ್ರೇಟ್ ಗೇಮಿಂಗ್ ಚಾನಲ್ಲು ಇದೆ, ಅದರಲ್ಲಿ ಬರೀ ಗೇಮಿಂಗ್ ವಿಡಿಯೋಸ್ ಬರುತ್ತೆ. SK ಗೇಮಿಂಗ್ ಅಂತ, ಇದು SK ಬ್ಲಾಗ್ಸ್ ಅಂತ ಕನ್ನಡದಲ್ಲೇ ಮಾಡ್ತೀನಿ ಎಲ್ಲ. ನನ್ನ ಗಾಡಿ ಇರೋದು ಇಂಟರ್ಸೆಪ್ಟರ್ 650. ಈ ಗಾಡಿಲೇ ನಾನು ಬ್ಲಾಗ್ ಮಾಡೋದು, ಮೋಟೋ ಬ್ಲಾಗಿಂಗ್ ಎಲ್ಲ ಇರೋದು. ಮತ್ತು ಗಾಡಿ ರಿವ್ಯೂ, ಕಾರ್ ರಿವ್ಯೂ ಎಲ್ಲ ಮಾಡ್ತೀನಿ. ನನ್ನ ಚಾನಲ್ ಹಳೇದೆ, ಆದರೆ ಮೋಟೋ ಬ್ಲಾಗಿಂಗ್ ಮಾತ್ರ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರೋದು. ಇವತ್ತೇ ನನ್ನ ಫಸ್ಟ್ ಬ್ಲಾಗ್. ಇವತ್ತು ದೇವನಹಳ್ಳಿಗೆ ಹೋಗ್ತಾ ಇದ್ದೀನಿ. ನನ್ನ ಜೊತೆ ನನ್ನ ಫ್ರೆಂಡ್ ಪವನು ಇದ್ದಾನೆ. ಇಂಟರ್ಸೆಪ್ಟರ್ ಒಂದು 650 ಒಂದು ಇಂಟರ್ಸೆಪ್ಟರ್. ಇದು Mark II ಬೇಕರ್ ಎಕ್ಸ್ಪ್ರೆಸ್, ಸೆಕೆಂಡ್ ಜನರೇಷನ್ ಬೇಕರ್ ಎಕ್ಸ್ಪ್ರೆಸ್. ದೇವನಹಳ್ಳಿಲಿ ನಮ್ಮ ಕಸಿನ್ ಇರ್ತಾನೆ, ಅಲ್ಲಿ ಹೋಗಿ ಒಂದು ಹೋಟೆಲ್ ಇದೆ, ಆ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಇವತ್ತು. ಇದು ದೇವನಹಳ್ಳಿ ಹೊಸಕೋಟೆ ಹೊಸ ಹೈವೇ, ಚೆನ್ನೈ ಎಕ್ಸ್ಪ್ರೆಸ್. ಮುಂದೆ ಹೊಸ ಬ್ಲಾಗ್ಸ್, ಮೋಟೋ ಬ್ಲಾಗ್ಸ್ ಆಗಿರ್ಬೋದು, ರಿಯಾಕ್ಷನ್ ವಿಡಿಯೋಸ್ ಎಲ್ಲ ಮಾಡ್ತೀನಿ, ಶಾರ್ಟ್ಸ್ ಕೂಡ ಮಾಡ್ತೀನಿ. ಏನು ಬರಲ್ಲ, ಹೇಗೆ ಬರುತ್ತೋ ನಮ್ಮ ಈಗ ಹೊಸ ಸೆಟಪ್ ಇದು ಇನ್ಸ್ಟಾಸ್ 360 AS Pro ಅಂತ. ಹೊಸ ಮೈಕ್ ಸೆಟಪ್ಪು ಎಲ್ಲ ಇದು. ಬರ್ತಾಯಿಲ್ಲ ಅವರು, ಹಾಂ ಬರ್ತಾಯಿಲ್ಲ. ನೋಡಿ ಬಂದರು, ಮಿರರಲ್ಲಿ ಕಾಣಿಸ್ಬೋದು. ಪವನ್ ಅಂತ ಅವರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾರೆ, ಸೇಮ್ ಸೆಟಪ್ಪು. ಇನ್ನು ಚಾನಲ್ ಕ್ರಿಯೇಟ್ ಮಾಡಿದಾರೋ ಎಲ್ಲ ಗೊತ್ತಿಲ್ಲ. ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಅವರು, ನಂದಿದೆ ಫಸ್ಟ್ ಬ್ಲಾಗು. ಅವರು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ, ಪವನ್ ಬ್ಲಾಗ್ಸ್ ಅಂತ. ನಮ್ಮ ಗಾಡಿ ಇಬ್ಬರು ಗಾಡಿದು ಸೇಮ್ ನಂಬರೇ, ಆಲ್ಫಾಬೆಟ್ಸ್ ಚೇಂಜ್ ಅಷ್ಟೇ. ಅವರು ಸ್ವಲ್ಪ ಸ್ಪೀಡೇ ಹೋಗ್ತಾರೆ, ಏನೋ ಇವತ್ತು ಸ್ಲೋ ಹೋಗ್ತಾರೆ ಗೊತ್ತಿಲ್ಲ.
ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ. ಇದನ್ನ ಹೊಸ ಸೆಟಪ್ಪು, ನನಗೂ ಗೊತ್ತಿಲ್ಲ ಹೇಗೆ ಬರ್ತಾಯಿದೆ ಏನೋ ಅಂತ. ನನ್ನ ಜೊತೆನೋ ನನ್ನ ಫ್ರೆಂಡ್ ಮನೋಜ್ ಅಂತಿದ್ದಾನೆ, ಬಿಲಿಯನ್. ಅದು ಪವನ್ ವಿಕಾಸ್. ರೋಡೆಲ್ಲ ರಿಪೇರ್ ಮಾಡ್ತಾನೆ ಇದ್ದಾರೆ. ಸ್ವಲ್ಪ ಕಡೆ ಆಕ್ಸಿಡೆಂಟ್ ಆಗಿದೆ, ಸ್ವಲ್ಪ ಕಡೆ ಪೇಂಟಿಂಗ್ ಮಾಡ್ತಾ ಇದ್ದಾರೆ. ಸ್ಪೀಡ್ ಕ್ಯಾಮ್ರಾಸ್ ಇದೆ ಇಲ್ಲಲ್ಲ, ಫುಲ್ಲು ಕ್ಯಾಮ್ರಾ ಸರ್ವೆಲೆನ್ಸ್ ಆಗಿದೆ ರೋಡು. ಈ ಬ್ಲಾಗಲ್ಲಿ ಏನೇ ಡಿಸ್ಟರ್ಬೆನ್ಸ್ ಇದ್ರೇನೋ ಸಾರಿ. ಇದನ್ನ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಫಸ್ಟ್ ಸೆಟಪ್, ಫಸ್ಟ್ ಇದೆ ನನ್ನ ಫಸ್ಟ್ ಸೆಟಪ್ ಆಗಿರೋದ್ರಿಂದ ಏನೋ ಡಿಸ್ಟರ್ಬೆನ್ಸ್ ಸಾರಿ. ನೆಕ್ಸ್ಟ್ ಬ್ಲಾಗಿಂದ ಏನೇ ಇದ್ರೆ ನಾವು ರೆಕ್ಟಿಫೈ ಮಾಡ್ತೀವಿ. ನೋಡಿ ಅಂಕಲ್ ಪೆಟ್ರೋಲ್ ಬಂದಾಗ ಏನೋ ಕಳಿಸ್ತಾರೆ ಫುಲ್ಗೆ ನೋಡೋದಿಲ್ಲ. ಬರೀ ಮೋಟೋ ಬ್ಲಾಗಿಂಗ್ ಚಾನಲ್ ಆಗಿರೋದಿಲ್ಲ, ಎಲ್ಲ ಥರ ಬ್ಲಾಗು ಇರುತ್ತೆ. ಟ್ರಾವೆಲ್ ಬ್ಲಾಗ್, ಮೋಟೋ ಬ್ಲಾಗ್, ಫುಡ್ ಬ್ಲಾಗ್ ಇಂದ ಹಿಡಿದು ಎಲ್ಲ ರಿವ್ಯೂ, ಗಾಡಿ ರಿವ್ಯೂ, ಬೈಕ್ ರಿವ್ಯೂ, ಕಾರ್ ರಿವ್ಯೂ ಮಾಡ್ತೀನಿ. ಹೊಸ ಕಾರ್ ಆಗಿರ್ಬೋದು, ಹಳೆ ಕಾರ್ ಆಗಿರ್ಬೋದು, ಯಾವುದೇ ಕಾರ್ ಆಗಿರಲಿ ರಿವ್ಯೂ ಮಾಡಿದ್ದೆ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಸಪ್ರೇಟ್ ಚಾನಲ್ ಏನಿಲ್ಲ, ಫುಡ್ ಬ್ಲಾಗ್ಗೆ, ಮೋಟೋ ಬ್ಲಾಗ್ಗೆ ಎಲ್ಲ ಬ್ಲಾಗ್. ಗೇಮಿಂಗ್ ಮಾತ್ರ ಸಪ್ರೇಟ್ ಚಾನಲ್ ಇದೆ, ಎಸ್ಕೆ ಗೇಮಿಂಗ್ ಅಂತ. ಈ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಲಿಂಕು, ಅದಕ್ಕೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅದು ಇನ್ನೂ ಇಂಪ್ರೂವ್ ಮಾಡ್ತೀನಿ. ಬರೀ ಶಾರ್ಟ್ಸು ಒಂದೆರಡು ವೀಡಿಯೋ ಹಾಕಿದ್ದೀರಿ ಅಷ್ಟೇ ಆ ಚಾನಲಲ್ಲಿ. ಹಾಂ ಹಾಂ ಏನೋ ಕೂದಲಾ ಯಾಕೆ ಸ್ಪೀಡಾ? ಹಾಂ, ಗಾಳಿ ಜಾಸ್ತಿ, ಸ್ಪೀಡ್ಗಿನ್ನ ಗಾಳಿ. ಮನೆ ನೋಡು. ದೇವನಹಳ್ಳಿ ಟೋಲ್ ಇದು. ಟೋಲ್ ದಾಟಿ ದೇವನಹಳ್ಳಿ ಸೈಡ್ ಹೋಗ್ತಾ ಇದ್ದೇವೆ. ರೆಕಾರ್ಡ್ ಆಗ್ತಾ ಇದೆಯಾ ಆಗುತ್ತೆ ಅಂದ್ಕೊಂಡಿದ್ದೀನಿ, ಆಗ್ತಾ ಇದೆ. ಆದರೆ ಆ್ಯಂಗಲ್ಲು ಎಲ್ಲ ಹೆಂಗಿದೆ ಏನೋ ಒಂದು ಗೊತ್ತಿಲ್ಲ. ಟ್ರಯಲ್ ರೈಡ್ ಇದು. ನಾನು ಫಸ್ಟ್ ಟ್ರಯಲ್ ರೈಡ್ ಮಾಡಿ ಆಮೇಲೆ ಫಸ್ಟ್ ವ್ಲಾಗ್ ಮಾಡಬೇಕಾಗಿತ್ತು, ಆದರೆ ಡೈರೆಕ್ಟಾಗಿ ಫಸ್ಟ್ ವ್ಲಾಗೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಬರೀ ಕ್ಯಾಮ್ರಾ ನೋಡುತ್ತಾ ಹಂಗೆ ಸೆಟಪ್ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋ ಇಂದ ಪರ್ಫೆಕ್ಟಾಗಿ ಆದಷ್ಟು ಪರ್ಫೆಕ್ಟಾಗಿ ಮಾಡ್ತೀನಿ. ನಾನು ಬೈಕ್ ಯೂಸ್ ಮಾಡ್ತಾ ಇರೋದು ನಾರ್ಮಲ್ ಮೈಕು, ವೈರ್ಡ್ ಮೈಕು. ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ವೈರ್ಲೆಸ್ ಮೈಕ್ ತೊಗೊತೀನಿ, ಡಿಜೆ ಇದು. ಅವಾಗ ಸ್ವಲ್ಪ ಸೌಂಡ್ ಅಷ್ಟು ಕ್ಲಾರಿಟಿ ಆಗಿ ಬರೋದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ಸುಮ್ಮನೆ ಹಳೆ ಫೋನಲ್ಲಿ ಮಾಡಿರೋದು, ಸುಮ್ಮನೆ ವೀಡಿಯೋಸ್, ಶಾರ್ಟ್ಸ್ ಥರ ವೀಡಿಯೋಸ್ ಹಾಕಿದ್ದೀನಿ. ಇದು ಫಸ್ಟ್ ಮಾಡೋ ಬ್ಲಾಗು. ಚಾನಲಲ್ಲಿ ಮಳೆಯದೇ ಚಾನಲ್ ಬ್ಲಾಗ್ ಮಾಡ್ತಾ ಇದೆ, ಫಸ್ಟ್ ಮಾಡ್ತಾ ಇರೋದು. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಏನಾನ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಇಂಪ್ರೂವ್ ಮಾಡ್ಕೊಡ್ತೀನಿ. ಏನಾಯಿತು ಹೇಳಿ.
ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಬೇಕು ಎಲ್ಲರೂ. ಕನ್ನಡದ ಮೋಟೋ ಬ್ಲಾಗರ್ಸ್ ಇದ್ದಾರೆ, ಎಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ, ಚಿಕ್ಕವರಿಗೆ ಸ್ಟಾಪ್ ಮಾಡ್ತಾರೆ, ನಮ್ಮಂಥವ್ರು ಇದ್ದಾರೆ. ಎಲ್ಲರಿಗೂ ಸಪೋರ್ಟ್ ಮಾಡಿ. ಎಷ್ಟೇ ಸಬ್ಸ್ಕ್ರೈಬರ್ಸ್ ಇರಲಿ, ಎಷ್ಟೇ ವ್ಯೂಸ್ ಬರಲಿ, ಕಂಟೆಂಟ್ ಚೆನ್ನಾಗಿದೆ, ಎಲ್ಲ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ ಬರುತ್ತೆ. ಕಂಟೆಂಟ್ ಇಂಪ್ರೂವ್ ಮಾಡ್ತೀನಿ ನಾನು. ಡೈಲಿ ಮೋಟೋ ಬ್ಲಾಗ್ ಮಾಡೋದ್ರಿಂದ ಕಂಟೆಂಟ್ ಇಂಪ್ರೂವ್ ಮಾಡ್ತೀನಿ. ಹೀಗೆ 3 ವೀಡಿಯೋಸ್ ಅಂತ ಪ್ಲಾನ್ ಮಾಡಿದ್ದೀನಿ ಇವಾಗ. ನೆಕ್ಸ್ಟು ಡೈಲಿ ಮಾಡೋದನ್ನ ಟ್ರೈ ಮಾಡ್ತೀನಿ. ಡೈಲಿ ಮೋಟೋ ಬ್ಲಾಗ್ ಮಾಡಿಲ್ಲ ಅಂದರೆ ಯಾವುದೋ ಒಂದು ಫುಡ್ ಬ್ಲಾಗ್, ಟ್ರಾವೆಲ್ ಬ್ಲಾಗ್ ಯಾವುದೋ ಒಂದು ಮಾಡೇ ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಚಾನಲ್, ಈ ಚಾನಲ್ಗೆ ನಿಮ್ಮ ಚಾನಲ್ ಅಂದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಚಾನಲ್ ಅಂದ್ಬಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೆಲ್ಲ ಸಬ್ಸ್ಕ್ರೈಬ್ ಮಾಡಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಮುಂದೆ ಹೊಸ ಫ್ಯಾಮಿಲಿ ಕುತ್ಕೊಂಡು ನೋಡಬೇಕು ಅಂತ ಬ್ಲಾಗ್ಸ್ ಮಾಡ್ತೀನಿ. ನೆಕ್ಸ್ಟ್ ಇದೇ ಮಂತಲ್ಲಿ ಟ್ರಾವೆಲ್ ವೀಡಿಯೋ ಪ್ಲಾನ್ ಮಾಡಿದ್ದೀನಿ. ಟ್ರಾವೆಲ್ ಮತ್ತೆ ಒಂದು ಪ್ಲೇಸ್ ಹೋಗೋಣ, ಅದಕ್ಕೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಸಪೋರ್ಟ್ ಮಾಡೋಣ. ಮಾರ್ನಿಂಗ್ ರೈಡ್ಸ್ ಎಲ್ಲ ಮಾಡ್ತೀನಿ, ಸಂಡೇ ಟೈಮ್ಸು. ಇದು ದೇವನಹಳ್ಳಿ ಡೈವರ್ಷನ್, ಹೊಸಕೋಟೆಯಿಂದ ಬರ್ತಾ ಇದ್ದು ದೇವನಹಳ್ಳಿ ಡೈವರ್ಷನ್. ಮೇಲೆ ಹೋದರೆ ದೊಡ್ಡಬಳ್ಳಾಪುರ ಹತ್ರ ಹೋಗುತ್ತೆ. ದೇವನಹಳ್ಳಿ ಅಂತ ಹೋಟೆಲ್ ಇದೆ, ಅಲ್ಲಿ ಊಟ ಮಾಡೋಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಅಷ್ಟು ಬ್ಲಾಗ್. ಅವನು ಬಂದಿರ್ಬೋದು ಹೋಟ್ಲ ಹತ್ರ. ಫೋನ್ ಮಾಡು ಹರ್ಷನ. ನಂಬರ್ ಹೇಳು, ಹೇಳ್ತೀನಿ. ದೇವನಹಳ್ಳಿ ಎಂಟರ್ ಆಗಿದೆ. ಟೌನ್ ಒಳಗಡೆ ಪವನ್ಗೆ ಹಿಂಗೆ ಬರೋಕೆ ಹೇಳು. ಎಲ್ಲಿದೆ ಸರ್? ಎಲ್ಲಿದೆ ಸರ್? ನೀವೆಲ್ಲಿದ್ದೀರಿ? ಹಾಂ ಹಾಂ, ದೇವನಹಳ್ಳಿಯಲ್ಲಿ ಇದ್ದೀನಿ. ಯಾವ ಹೋಟ್ಲು? ಅಲ್ಲ ಹೋಗಿದ್ರಲ್ಲ ಅವತ್ತು, ಅದು ಲಾಸ್ಟ್ ಹೋಗಿದ್ರಲ್ಲ. ನಾರಾಯಣಪ್ಪ. ಕಮಾನ್ ಅಂಜಿನಪ್ಪ, ಕಮಾನ್. ಲೊಕೇಶನ್ ಕಳಿಸ್ಬಿಡು. ಬಂದವರು ಇಲ್ಲ ಗೊತ್ತಿಲ್ಲ. ಹಾಂ, ಏನಿಲ್ಲಪ್ಪ, ಹೀರೋ ಇದ್ದಂಗಿದೆಯಾ. ಫುಲ್ ರೆಸ್ಪೆಕ್ಟ್ ಕೊಡ್ತಾವನ್ ಮನೋಜು. ಪವನ್ ಅವರೇ ಅಂತ. ಏಯ್, ಆ ಸುರೇಶ್ ಗೌಡ ಅಲ್ಲ, ಬೇರೆ ಹೋಟೆಲು. ಸುರೇಶ್ ಗೌಡ ಹೋಟ್ಲ್ ಅಲ್ಲ ಅದು. ಹಾಂ, ಪವನ್ ಸುರೇಶ್ ಗೌಡ ಹೋಟ್ಲಲ್ಲ, ಇನ್ನೊಂದು ಹೋಟ್ಲು. ನೀವು ಹೋಗ ಟೀ ಮಾರ್ಟ್ ಹತ್ರ ಬನ್ನಿ. ಅಲ್ಲೇ ಬರ್ತೀರ, ಅಲ್ಲೇ ಇರೋನು. ಪವನ್ ಅಲ್ಲೇ ಇರಿ, ಬಂದ್ರಿ ನಾವೇ. ಪವನ್ ಅವ್ರು ಮಿಸ್ ಆಗಿ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ. ಸುರೇಶ್ ಗೌಡ ಮಿಂಟ್ರಿ ಹೋಟೆಲ್ ಅಂತ. ಹಾಂ, ಪವನ್ ಬಂದಿದ್ನಾ ಗೊತ್ತಿಲ್ಲ.
ಅಲ್ಲೋ ಹಂಗೆ ಹೋಗ್ಬಿಟ್ಟಿರಂಗವ್ರೆ. ಅವರು ಬೇರೆ ಕಡೆ ಹೈವೇಗೆ ಹೋಗಿ ಕಡೆ ಬರಬೇಕಾಯ್ತು. ಅವ್ರ ದೇವನಹಳ್ಳಿ ಎಷ್ಟು ಗೊತ್ತಿಲ್ಲ ದಾರಿ. ಅದು ವೈಟ್ ಫೀಲ್ಡ್ ಸೈಡ್. ಅದಕ್ಕಾಗೋಣ ಅಣ್ಣನೇ ವರ್ಷ ಪಡಿಸ್ತಾನೆ. ಇಂಡಿಕೇಟ್ ಯೂಸ್ ಮಾಡಲ್ಲ ಏನಿಲ್ಲ ಗೊತ್ತಾ ಇರೋದು. ಗಾಡಿ ಇದು ಸಪ್ರೇಟಾಗಿ ಲಾಕ್ ಮಾಡ್ತೀನಿ. ಗಾಡಿಗೆ ಟೋಸ್ಟರ್ಸ್ ಫುಲ್ ಸಿಸ್ಟಮ್ ಇದೆ. ಆಮೇಲೆ BMC ಏರ್ ಫಿಲ್ಟರ್ ನಾರ್ಮಲ್ ಪರ್ಫಾರ್ಮೆನ್ಸ್ ಪಾರ್ಟ್ಸ್ ಮಾತ್ರ ಚೇಂಜ್ ಮಾಡಿಸಿದೆ. ನೆಕ್ಸ್ಟು ಸ್ಟೇಜ್ 2 ಟ್ಯೂನ್ ಮಾಡಿಸ್ತೀನಿ. ಸಪ್ರೇಟ್ ಲಾಕ್ ಮಾಡ್ತೀನಿ. ಅದಕ್ಕೋಸ್ಕರ 4-6 ಸ್ಟೇಜ್ 2 ಟ್ಯೂನಿಂಗ್ ಆಪ್ಷನ್ ಬ್ಯಾಕ್ಸ್ ಟ್ಯೂನಿಂಗ್ ಸರ್. ಹೆಂಗೆ ಹೇಳೋದು ಹಿಂಗ ಮುಂದೆ ತಾನೆ ಇನ್ನ ದಾರಿ ಹೋಟ್ಲು. ಡಿಫೆಂಡರ್ ನೋಡು, ಡಿಫೆಂಡರ್ 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 ನೋಡ್ಕೊಂಡು ಮುಂದೆ ಬಂದ್ಬಿಟ್ಟೆ. ಡಿಫೆಂಡರ್ ನೋಡ್ಕೊಂಡು ಮುಂದೆ ಬಂದ್ಬಿಟ್ಟೆ ನಾನು. ಎಲ್ಲರೂ ಇಲ್ಲೂ ಇಲ್ಲ. ಫೋನ್ ಮಾಡು. ಅಲ್ಲೇ ನಾನು ಹೋಗ್ಬಿಟ್ಟವ್ರ. ಎಲ್ಲೋದ್ರು ಇವರು? ಅಲ್ಲಿ ಹೋಗ್ಬಿಟ್ಟು ಲೊಕೇಶನ್ ಕಳ್ಸೋಣ ಬಾವಾಗಲಿ. ಇಲ್ಲೇ ಇದ್ದಾರೆ ಪವನ್ ಬಾ. ಹಿಂಗೆ ಹೋಗ್ಬೇಕು. ಫುಲ್ ಮನೋಜನ ಮಾತಾಡ್ತಾವನೆ. ಆ್ಯಂಗಲ್ ಹೆಂಗಿದೆಯೋ ಏನೋ ಆಗಿ ಬರ್ತಾಯಿದೆ. ಎಡಿಟಿಂಗ್ ಎಲ್ಲ ಇನ್ನೂ ಅಷ್ಟೊಂದು ಗೊತ್ತಿಲ್ಲ ನನಗೆ. ಏನೋ ಚೂರು ಮಾಡ್ತೀನಿ, ನೋಡ್ಬೇಕು ಯಾವ ಥರ ಏನು ಮಾಡ್ತೀನಿ ಅಂತ. ಈ ವ್ಲಾಗು 14th ಏನೋ ಮಾಡ್ತಾ ಇರೋದು ನಾನು. ಜೂನ್ 14th. ಅಪ್ಲೋಡ್ ಯಾವಾಗ ಮಾಡ್ತೀನೋ ಗೊತ್ತಿಲ್ಲ. ನಮ್ಮ ಕಸಿನ್ KTM 200 ಇದು RC 200. ನಾವು ಬಂದಿದ್ದಿದೆ ನಾರಾಯಣಪ್ಪ ಮಿಲ್ಟ್ರಿ ಹೋಟೆಲ್. ಇದಕ್ಕೆ ದೇವನಹಳ್ಳಿಲಿ. ಯಾರಿಗೇನೋ ಈ ಹೋಟ್ಲಿಗೆ ಬಂದಿದ್ರೆ ಫಸ್ಟ್ ಕಮೆಂಟ್ ಮಾಡಿ. ಬರ್ತಾರಿರು. ಇಲ್ಲ ಹಾಕ್ಬಿಡು. ಖಾಲಿನಾ? ಹಾಂ, ಇಲ್ಲಿ ಬಂದ್ಬಿಡು. ಒಂದು ಪವರ್ ಬ್ಯಾಂಕ್ ತಗೊಂಬಿಡು. ಹರ್ಷ ಅವನೇ ಒಳಗಡೆ. ಇನ್ನೇನು ವಿಕಾಸ್ ಸಮಾಚಾರ? ವಿಕಾಸ್ ಅಂತ ನಮ್ಮ ಫ್ರೆಂಡು.
ತುಂಬ ಟಯರ್ಡ್ ಆಗೋಯ್ತು ಹೆಲ್ಮೆಟ್ ಹಾಕೊಂಡು ಹೆಲ್ಮೆಟ್ ಇಲ್ಲ ಹಾಕ್ಕೊಂಡು ಹೇಗೆ ಕಟ್ರಿಗೆ ಹೋಗ್ತಿದ್ದೆ ಸೀರಿಯಸ್ ಆಗಿ ಯಾರು ಅದ ಇದು ಎಲ್ಲ ಅವನು ಒಳಗಡೆ ಇರ್ತಾನೆ, ಬಾ ಹೋಗೋಣ ಬಾ ಪವನ್. ಫುಲ್ ಖಾಲಿನ ಚಾರ್ಜು? 10% ಇದೆ. ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಎಕ್ಕಲ್ರಿ. ಬೇರೆ ಕಾಲರ್ ಶರ್ಟ್ ಎಲ್ಲ ಪಟ 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 ಅಂತ ಹೊಡಿತಾ ಇದ್ದೆ.